ಒಂದು ಗುರಿ ಇರುತ್ತೆ, ಹಿಂದೆ ಒಬ್ಬ ಗುರು ಇರ್ತಾನೆ. ಆ ಗುರು ಯಾರು ನಿಮಗೆ? ಎಲ್ಲ ಮುಖಂಡರಿಂದ ಉತ್ತಮವಾದ ಆ ಗುಣಗಳನ್ನು ತೆಕ್ಕೊಂಡು ನಾನು ಕ್ರೋಢೀಕರಿಸಿಕೊಂಡು ನನ್ನ ಕೆಲಸ ನಿರ್ವಹಿಸುವಂಥದ್ದು. ಯು ಟಿ ಖಾದರ್ ಸರ್ ಯಾವುದಕ್ಕೆ ಮಾರು ಹೋಗ್ಬಿಡ್ತಾರೆ? ಯಾರು ಜನರ ಪರವಾಗಿ ಕೆಲಸ ಮಾಡ್ತಾರೆ ಆ ಪರ್ಸನ್ ನಾನು ಇಷ್ಟಪಡ್ತೇನೆ. ಅವರು ಇಲ್ಲ ಅಮ್ಮ ಮಾಡಿದ ಈ ತಿಂಡಿ ಇಷ್ಟ ಹಾಗೆ ಆ ಥರದ್ದು ಏನಾದರೂ ಆಸೆ? ಕೆಲವೊಮ್ಮೆ ಆಸೆ ಆಗ್ತದೆ ಆ ಒಂದು ಹೋಟೆಲ್ ಹೋಗಿ ತಿನ್ಬೇಕಂತೇಳಿ ಯಾವುದೊಮ್ಮೆ ಹೋಗಿ ತುಂಬಾ ಲಕ್ಕಿ ಸರ್, ಯಾವ್ದು ಮಾಡ್ರು ಆರಾಮಾಗಿ ತಿಂತೀರಾ ನೀವು. ಅಲ್ಲ, ಅವ್ನು ನನ್ನ ಟೇಬಲ್ ಮುಂದೆ ಕೂತ್ಕೊಳ್ಳಿಕ್ಕೆ ಬಿಡುದಿಲ್ಲ, ಯಾಕೆ ಊಟ ಕಡಿಮೆ ಮಾಡ್ಬೇಕಂತ ಹೇಳಿ. ಕೂಲ್, ಅಷ್ಟೆಲ್ಲ ಕೋಪ ಮಾಡ್ಕೊಳಲ್ಲ ಆಗಿದ್ರೆ. ಸೊ ಹೌ ಲಕ್ಕಿ. ಅಂದ್ರೆ ಬರೀ ಆ ಸಂದರ್ಭಕ್ಕೆ ಮಾತ್ರ ಕೋಪ ಅಲ್ಲದೆ ಅದನ್ನು ಮತ್ತೆ ತಗೊಂಡೋಗಿ ಬಂದ ವಿಚಾರ ಇಲ್ಲ. ದಟ್ಸ್ ರಿಯಲಿ ನೈಸ್. ಆ್ಯಕ್ಚುಲಿ ಎಷ್ಟೊಂದು ಜನ ಈಗಿನ ಯಂಗ್ಸ್ಟರ್ಸು ಒಬ್ಬೊಬ್ರಿಗೆ ಒಂದೊಂದು ಆಸೆ ಇರುತ್ತೆ, ತಾನು ಮುಂದೆ ಪೊಲಿಟಿಷಿಯನ್ ಆಗಬೇಕು ಅನ್ನೋಂಥ ಆಸೆ ಇರುತ್ತೆ, ಇಲ್ಲ ನಿಮ್ಮನ್ನೇ ಫಾಲೋ ಮಾಡ್ತಿರೋ ಅಂತ ನಿಮ್ಮ ಫಾಲೋವರ್ಸೇ ಆಗಿರ್ಬೋದು. ಅವ್ರಿಗೆಲ್ಲರಿಗೂ ಈ ಒಂದು ವಿಷಯಗಳು ನೀವು ಹೇಳುವಂಥದ್ದು ಒಂದು ಇನ್ಸ್ಪಿರೇಷನ್ ಆಗಿರುತ್ತೆ. ಥ್ಯಾಂಕ್ ಯು ಫಾರ್ ಶೇರಿಂಗ್ ದ್ಯಾಟ್ ಲವ್ಲಿ ಮೊಮೆಂಟ್ಸ್ ವಿತ್ ದಿಸ್. ಹಾಗೆ ಇನ್ನೊಂದು ಪ್ರಶ್ನೆ ಕೇಳಬೇಕು ಅಂತ ಸರ್, ಈಗ ಒಂದು ನಮ್ಮ ಜನನಾಯಕನಾಗಿ ಜನರ ಸೇವೆ ಮಾಡ್ತಾ ತಾನೊಂದು ಉನ್ನತ ಸ್ಥಾನಕ್ಕೆ ಹೋಗಬೇಕು, ಈ ಥರ ಆಗಬೇಕಾದ್ರೆ ಒಂದು ಗುರಿ ಇರುತ್ತೆ, ಹಿಂದೆ ಒಬ್ಬ ಗುರು ಇರ್ತಾನೆ. ಆ ಗುರು ಯಾರು ನಿಮಗೆ? ಯಾರನ್ನ ನೋಡಿ ನಿಮ್ಗೆ ಇನ್ನೂ ಕೂಡ ಜಾಸ್ತಿ ಉತ್ಸಾಹ ಬರುತ್ತೆ, ಇಲ್ಲ ನಾನು ಮೋಟಿವೇಟ್ ಆಗ್ತೀರಾ? ಒಬ್ಬೊಬ್ಬರ ಲೀಡರ್ಗೆ ಒಂದು ಗುಣ ಇರ್ತದೆ ಇದರಲ್ಲಿ. ಈಗ ಜನಾರ್ದನ್ ಪೂಜಾರಿ ಅವ್ರ ಅಂಡರ್ ನಾನು ರಾಜ್ಯಕ್ಕೆ ಪಳಗಿದ್ದವನು. ಇದು ಒನ್ ಆಫ್ ದ ಬೆಸ್ಟ್ ಆರ್ಗನೈಸರ್. ಅವರು ಒಂದು ಸಂಘಟನೆ ಹೇಗೆ ಮಾಡಬೇಕು, ತಳಮಟ್ಟಕ್ಕೆ ಹೇಗೆ ಹೊರಡಬೇಕು, ಇದನ್ನೆಲ್ಲ ಕೂಡ ಅವರು ಕಲೆ. ಆವಾಗ ನಮ್ಮ ಜಿಲ್ಲೆಯಲ್ಲಿ ಮತ್ತೊಬ್ಬರು ನಾಯಕರಿದ್ದವರು ಆಸ್ಕರ್ ಫರ್ನಾಂಡಿಸ್ ಮತ್ತು ವೀರಪ್ಪ ಮೊಯ್ಲಿ ಅವರು. ಅವರನ್ನು ಕೂಡ ನಾನು ನೋಡ್ತಾ ಇದ್ದಾಗ ಈ ವಾಸ್ ದ ಬೆಸ್ಟ್ ಅಡ್ಮಿನಿಸ್ಟ್ರೇಟರ್ ವೀರಪ್ಪ ಮೊಯ್ಲಿ ಅವರು ಅಡ್ಮಿನಿಸ್ಟ್ರೇಷನ್ ಲೆವೆಲಲ್ಲಿ. ಆಸ್ಕರ್ ಜಿ ಅವರು ಇಸ್ ಅ ಬೆಸ್ಟ್ ಡಿಪ್ಲೊಮೆಟಿಕ್. ಒಂದು ಸಂಧಾನಪೂರ್ವಕವಾಗಿ ಒಂದು ಡಿಪ್ಲೊಮೆಸಿ ಮುಖಾಂತರ ಸಮಸ್ಯೆಯನ್ನು ಬಗೆಹರಿಸ್ತಿದ್ದವರು. ಅವರೊಂದು ತಾಳ್ಮೆ, ಯಾರು ಏನು ಹೇಳಿದ್ರು ಅದು ಸಮಾಧಾನದ ಅದನ್ನು ಕೇಳುವಂಥದ್ದು, ಏನು ಹೇಳಿದ್ರು ಅದಕ್ಕೆ ನೆಗಡಿ ಬೆನ್ನು ತಟ್ಟಿ ಹೋಗುವಂಥದ್ದು, ಇಂಥ ಹಲವಾರು ವಿಚಾರಗಳನ್ನು ಬೇರೆ 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 ಸಂದರ್ಭ ರಾಜ್ಯದಲ್ಲಿದ್ದಾಗ ನಾನು ನೋಡಿದ್ದು. ಒಂದೊಂದು ಎಲ್ಲ ಮುಖಂಡರ ಉತ್ತಮವಾದ ಅಂಶವನ್ನು ತೆಕ್ಕೊಂಡು ಅದು ಯಾವುದು ಮೈನಸ್ ಅಂಶ ಇದೆ ಅದನ್ನು ಅಲ್ಲಿಗೆ ಬಿಟ್ಟುಬಿಟ್ಟಿದ್ದೇವೆ. ಈಗ ನಮ್ಮ ತಂದೆಯವರ ನೇರ ನುಡಿ ಮತ್ತು ಜನ ನಾವು ಮಿಸ್ಗೈಡ್ ಮಾಡಬಾರ್ದು, ಮತ್ತು ನಾವು ಯಾವುದೇ ತಾರತಮ್ಯ ಮಾಡಬಾರ್ದು, ಯಾವುದೇ ಹೆಚ್ಚು ಕಮ್ಮಿ ಬೋದು ನಾವು ನ್ಯಾಯಯುತವಾಗಿ ನಾವು ಇರಬೇಕು. ಮತ್ತು ಒಂದು ಮಾಬ್ ಏನಾದರೂ ಒಂದು ಸಡನ್ ಒಂದು ಡಿಮ್ಯಾಂಡ್ ಇದ್ದ ತಕ್ಷಣ ಅದು ಸರಿ ಇಲ್ಲದಿದ್ದು ಕೂಡ ಅವರಿಗೆ ಬೇಕಾಗಿ ನಾವು ಸರಿ ಅಂತ ಹೇಳಬಾರ್ದು, ಅದೊಂದು ದಿಟ್ಟವಾಗಿಲ್ಲ ಅಂತಲೇ ಹೇಳಬೇಕು. ಇದೆಲ್ಲ ಕೂಡ ತಂದೆಯಿಂದ ಅವರ ರಾಜ್ಯಕ್ಕೆ ಒಂದು ವ್ಯಕ್ತಿತ್ವ ರೂಪಿಸಿಕೊಂಡು ಬಂದದ್ದು. ಸೊ ಬೇರೆ ಬೇರೆ ಮುಖಂಡ ಸನ್ಮಾನ್ಯ ಸಿದ್ದರಾಮಯ್ಯ ಅವರ ಸಾಮಾಜಿಕವಾದ, ನಾನು ಮಂತ್ರಿ ಆಗಿದ್ದಾಗ ಅವರು ಮುಖ್ಯಮಂತ್ರಿ ಆಗಿದ್ದು, ಅವರು ಕ್ಯಾಬಿನೆಟ್ ಸಚಿವ ಸ್ಥಾನದಲ್ಲಿ ನಾನು ಕೆಲಸ ಮಾಡಿದ್ದೆ. ಆವಾಗ ಹಲವಾರು ಆ ಒಂದು ಘಟನೆಗಳು ಸಾಮಾಜಿಕವಾದ ಬದ್ಧತೆ ಮತ್ತು ಬಡವರು ಮತ್ತು ಜನಸಾಮಾನ್ಯರಿಗೆ ಹೇಗೆ ನಾವು ವ್ಯವಸ್ಥೆಯಲ್ಲಿ ಕೆಲಸ ಮಾಡಬೇಕು ಅದು ಅವರಿಂದ ಕಲಿತದ್ದು. ಸೊ ಎಲ್ಲ ಮುಖಂಡರಿಂದ ಉತ್ತಮವಾದ ಆ ಗುಣಗಳನ್ನು ತೆಕ್ಕೊಂಡು ನಾನು ಕ್ರೋಢೀಕರಿಸಿಕೊಂಡು ನನ್ನ ಕೆಲಸ ನಿರ್ವಹಿಸುವಂಥದ್ದು. ನೈಸ್. ಅಂದರೆ ಎಲ್ಲರಿಂದ ಒಂದು ಪಾಸಿಟಿವ್ ಗುಣವನ್ನು ತಾವು ಒಬ್ಬೊಬ್ಬರು ಒಂದೊಂದು ಗುಣ ಇರ್ತದೆ, ಅದನ್ನೆಲ್ಲ ಕೂಡ ತೆಕ್ಕೊಂಡು ನಾವು ಅದನ್ನು ಕ್ರೋಢೀಕರಿಸ್ಕೊಳ್ಬೇಕು. ದಟ್ಸ್ ಬ್ಯೂಟಿಫುಲ್ ಸರ್. ಹಾಗೆ ಇನ್ನೊಂದು ಪ್ರಶ್ನೆ ಮೈಟ್ ಬಿ ಕ್ವೈಟ್ ಪರ್ಸ್ನಲ್. ಸೊ ಯು ಟಿ ಖಾದರ್ ಸರ್ ಯಾವುದಕ್ಕೆ ಮಾರು ಹೋಗ್ಬಿಡ್ತಾರೆ? ಟೇಸ್ಟ್ಗಾ ಇಲ್ಲ ನೇಚರ್ಗಾ? ಯಾವುದು ನಿಮಗೆ? ನಾನು ಯಾರು ಜನರ ಪರವಾಗಿ ಕೆಲಸ ಮಾಡ್ತಾರೆ ಅವ್ರಿಗೆ ನನಗೆ ಆಟೋಮೆಟಿಕ್ ಆಗಿ ಪರ್ಸನಾಲಿಟಿ, ಆ ಪರ್ಸನ್ ನಾನು ಇಷ್ಟಪಡ್ತೇನೆ. ಅವರು ಅಲ್ಲ ಸರ್, ನಿಮಗೆ ಇವಾಗ ಈ ಒಂದು ಆಸೆ ಸಾಮಾನ್ಯ ಜನರಾಗಿ ನಾನು ಇಲ್ಲಿ ಹೋಗಬೇಕು, ಇದನ್ನು ತಿನ್ನಬೇಕು, ಇಲ್ಲ ಅಮ್ಮ ಮಾಡಿದ ಈ ತಿಂಡಿ ಇಷ್ಟ ಹಾಗೆ ಆ ಥರದ್ದು ಏನಾದರೂ ಆಸೆ? ಇಲ್ಲ, ಹಾಗೇನು ಈ ಆಸೆ ಇಲ್ಲ ಅಂತಲ್ಲ, ಅದೇ ಆಗ್ಬೇಕಂತೇನಿಲ್ಲ. ಯಾವುದಾದ್ರೂ ಕೆಲವೊಮ್ಮೆ ಆಸೆ ಆಗ್ತದೆ ಆ ಒಂದು ಹೋಟೆಲ್ ಹೋಗಿ ತಿನ್ಬೇಕಂತೇಳಿ ಯಾವುದೊಮ್ಮೆ ಹೋಗಿ ತಿಂತ ಅಷ್ಟೇ. ಏನು ನಿಮ್ಮ ಫೇವ್ರೆಟ್ ಫುಡ್ ಯಾವುದು? ಅದು ಬೇರೆ ಮತ್ತೆ ಒಂದೇ ಫುಡ್ ಅಂತ ಏನಿಲ್ಲ. ಹಾಗಾದ್ರೆ ನಿಮ್ಮ ವೈಫ್ ತುಂಬಾ ಲಕ್ಕಿ ಸರ್, ಯಾವ್ದು ಮಾಡ್ರು ಆರಾಮಾಗಿ ತಿಂತೀರಾ ನೀವು. ಅಲ್ಲ, ಅವ್ನು ನನ್ನ ಟೇಬಲ್ ಮುಂದೆ ಕೂತ್ಕೊಳ್ಳಿಕ್ಕೆ ಬಿಡುದಿಲ್ಲ, ಯಾಕೆ ಊಟ ಕಡಿಮೆ ಮಾಡ್ಬೇಕಂತ ಹೇಳಿ. ಓಕೆ, ಹಾಗಾದ್ರೆ ಡಯಟ್. ನಾವು ಸ್ಕೂಲಲ್ಲಿ ಇರುವಾಗೆಲ್ಲ ಕೂಡ ನನಗೆ ಚರ್ಮುರಿ ಅಂತ ಭಯಂಕರ ಇಷ್ಟ, ಈಗಲೂ ಕೂಡ ಎಲ್ಲರಿಗೂ ಕೂಡ ಗೊತ್ತಿದೆ. ಓಕೆ, ನಾನು ಈಗ ಎಲ್ಲಿಯಾದ್ರೂ ಜಾತ್ರೆಗೆ ದೇವಸ್ಥಾನ ಕಾರ್ಯ ಹೋಗಿ ಬರುವಾಗ ನಾನು ಕೇಳ್ಬೇಕಂತೆಲ್ಲ, ಆ ಯಾರು ಮಾಡ್ತಾನೆ ಅವನೇ ಬಂದು ನಾವು ಕೊಟ್ಟು ಮುಟ್ಟ ಗೊತ್ತಿದೆ. ಸೊ ಸ್ಕೂಲಲ್ಲಿ ಹೋಗುವಾಗ ಆ ರೀತಿ, ಅಥವಾ ನಮ್ಮ ಮನೆಯಲ್ಲಿ ನನಗೆ ವಿಶೇಷವಾಗಿ ಒಂದು
ಆಮ್ಲೆಟಲ್ಲಿ ಹೇಗಿರಬೇಕು ಅಥವಾ ಅದು ಗೊತ್ತಿರ್ತದೆ, ಅಥವಾ ಫಿಶಸ್. ಸೊ ಇದೇ ಆಗಬೇಕಂತೇನು ಸ್ವಲ್ಪ ಏನಾದ್ರು ಕೋಪ ಬಂದಾಗ ನಿಮ್ನ ಸಮಾಧಾನ ಮಾಡಕ್ಕೆ ಯಾವ್ದಾದ್ರು ಫೇವ್ರೆಟ್ ಡಿಶ್ ಮಾಡಿಡೋದು ಅದೇನಿಲ್ಲ, ಯಾವ ಡಿಶಲ್ಲಿ ಏನಿಲ್ಲ. ಸೊ ನೀವು ಕೂಲ್, ಅಷ್ಟೆಲ್ಲ ಕೋಪ ಮಾಡ್ಕೊಳಲ್ಲ ಹಾಗಾದ್ರೆ. ಸೊ ಹೌ ಲಕ್ಕಿ. ನಾನು ಕೋಪ ಮಾಡೋದು ವಿಚಾರವೇ ಇಲ್ಲ. ಕೋಪ ಅಂದ ಕೂಡ ಅಷ್ಟೇ ಅಲ್ಲಿಗೆ ಅದನ್ನು ಬಿಟ್ಟು ಬಿಡ್ತೇನೆ ಆಯ್ತಕ್ಕೆ. ಸೊ ವೆರಿ ಅಂದ್ರೆ ಬರೀ ಆ ಸಂದರ್ಭಕ್ಕೆ ಮಾತ್ರ ಕೋಪ ಅಲ್ಲದೆ ಅದನ್ನು ಮತ್ತೆ ತಗೊಂಡೋಗುವಂಥ ವಿಚಾರ ಇಲ್ಲ. ಮತ್ತೆ ಅದು ಮರ್ತೋಗಿರ್ತದೆ ಯಾಕೆ ಕೋಪ ಮಾಡಿದ್ದೇನೆ ಅಂತೇಳಿ. ವೆರಿ ಗುಡ್ ಪರ್ಸನಾಲಿಟಿ, ತುಂಬಾ ಒಳ್ಳೆ ಪರ್ಸನಾಲಿಟಿ. ಅದು ಕ್ಯಾರಿ ಮಾಡಬಾರ್ದು. ಸೊ ಪ್ರೆಷರೈಸ್ ಮಾಡ್ಕೋಬಾರ್ದು. ಸೊ ಡಯಟ್ ಫ್ರೀಕಾ ಫಾಲೋ ಮಾಡ್ತೀರಾ? ಎಕ್ಸಸೈಸ್ ಮಾಡೋದು? ಹೌದು, ಅದಿತ್ತು ಮಾಡಬೇಕಂತ ಇದೆ. ಎಕ್ಸಸೈಸ್ ಮತ್ತು ಟೈಮ್ ಸಿಗುತ್ತಾ ಸರ್? ಅದು ಈಗ ಟೈಮ್ ಸಮಸ್ಯೆ ಇದೆ, ಅದಕ್ಕಾಗಿ ಡಯಟಿಂಗ್ ಆದರೂ ಈಗ ಮಾಡೋದು ಅವಕಾಶ ಆಗ್ತದೆ. ಇವತ್ತು ಬೆಳಿಗ್ಗೆಯಿಂದ ಕೂಡ ಏನು ತಿನ್ನಲಿಕ್ಕೆ ಆಗಲಿಲ್ಲ, ಈಗ ಮಾತ್ರ ಸ್ವಲ್ಪ ಅಲ್ಲಿ ತಿಂದದ್ದು. ಸೊ ಈಗ ಅದು ಈ ರೀತಿ ಮ್ಯಾನೇಜ್ ಆಗಿ ಹೋಗ್ತದೆ. ಎಕ್ಸಸೈಸ್ ಅಂದರೆ ಬೆಳಗ್ಗೆ ಬೇಗ ಹೇಳೋದು, ವೆರಿ ಅರ್ಲಿ ಪರ್ಸನ್ನ? ನಾನು ಎಷ್ಟೇ ಐಲ್ ಬಿ ವೆರಿ ಲೇಟ್ ಮಲಗುವಾಗ, ಬಟ್ ಐಲ್ ಬಿ ಅರ್ಲಿ. ಎಷ್ಟೇ ಇದು ಕೂಡ ನಾನು ಬೇಗ ಎದ್ದೇಳ್ತೇನೆ, ನಮಗೆ ಎಕ್ಸಸೈಸ್ ಮಾಡೋದು. ಕೆಲವು ಹೋಗ್ಲಿಕ್ಕೆ ಇರ್ತದೆ, ಯೂಶ್ವಲಿ 4:35 5:30 ಆಗುವಾಗ. ಇವತ್ತು ಕೂಡ ನಾನು 5 o'clock ಎದ್ದು ಮನೆಯಿಂದ ನೇರವಾಗಿ ಎಲ್ಲಿಗೆ ಹೋದೆ, ಉಡುಪಿ ಪುತ್ತಿಗೆ ಪರಿಯೋತ್ಸವ. 6 ಗಂಟೆಗೆ ಅಲ್ಲಿ ಕಾರ್ಯಕ್ರಮ ಮುಗಿಸಿ ಏರ್ಪೋರ್ಟಿಗೆ ಮಂಗಳೂರಿಗೆ ಮತ್ತೆ ಬಂದು ಮತ್ತೆ ಇಲ್ಲಿಗೆ ಬಂದದ್ದು. ಸೊ ಒಂದೊಂದು ದಿವಸ ಒಂದೊಂದು ಪ್ರೋಗ್ರಾಮ್ ಆಯಿತು, ಆ್ಯಕ್ಟಿವ್ ಅದು ಎಲ್ಲಿಯಾಗ ಹೋಗ್ಲಿಕ್ಕೆ ಇರ್ತದೆ. ಈಗ ನಾನು ಮಂಗಳೂರಿಂದ ಬರಬೇಕಾದ್ರೂ ಕೂಡ 6 ಗಂಟೆ ಫ್ಲೈಟಲ್ಲಿ ಈ ಕಡೆ ಬರೋದು, ಇಲ್ಲಿಂದ ಹೋಗೋದಾದರೂ ಕೂಡ 5:50 ಹೋಗೋದು. ಸೊ 4 ಗಂಟೆ 4 ಗಂಟೆ ಎದ್ದೆಲ್ಲೇ ಬೇಕಾಗ್ತದೆ ಇದರಲ್ಲಿ. ಸೊ ಬೇಗ ಇದ್ರೂ ಕೂಡ ಯು ವಿಲ್ ಸಮ್ ಹೌ ಮ್ಯಾನೇಜ್. ನಾನು ಮ್ಯಾನೇಜ್ ಕೆಲವು ಮತ್ತೆ ಅಗತ್ಯ ಬಂದು ಮತ್ತೆ ಮಲಗ್ತೇನೆ, ಟೈಮ್ ಇದ್ದರೆ 6 o'clock 7 o'clock. ಇಲ್ಲದ್ರೆ ಆಸ್ ಸಿಂಪಲ್ ಆಗಿ ತಮ್ಮ ಸ್ಕೆಡ್ಯೂಲ್ ಹೇಗಿರುತ್ತೆ ಅದಕ್ಕೆ ನೀವು ಅನುಗುಣವಾಗಿ ಮಾಡ್ತೀವಿ. ವೆರಿ ಗುಡ್.